ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಬಿಹಾರದಲ್ಲಿ ದಿನ ಬೆಳಗಾದರೆ ಕೊಲೆ, ಅತ್ಯಾಚಾರ, ಅಪಹರಣ, ದೊಂಬಿ, ಗಲಾಟೆ ಇದೇ ಸುದ್ದಿಗಳು ಕಳೆದ 4-5 ತಿಂಗಳಿಂದ ಅದು ಪೀಕ್ ಆಗಿಬಿಟ್ಟಿದೆ, ಪೀಕಿಗೆ ಹೋಗ್ಬಿಟ್ಟಿದೆ. ಎಷ್ಟು ಮಟ್ಟಕ್ಕೆ ಅದು ಅಸಹ್ಯ ಮೂಡಿಸ್ತಾ ಇದೆ ಅಂತಂದರೆ, ಸರ್ಕಾರದ ಭಾಗವಾಗಿರುವ ಅಥವಾ ಅದಕ್ಕೆ ಬೆಂಬಲ ಕೊಟ್ಟಿರುವಂತಹ ಚಿರಾಗ್ ಪಾಸ್ವಾನ್, ಲೋಕ್ ಜನಶಕ್ತಿ ಪಕ್ಷದ ಚಿರಾಗ್ ಪಾಸ್ವಾನ್ ಹೇಳ್ತಾರೆ, ಈ ಸರ್ಕಾರಕ್ಕೆ ಬೆಂಬಲ ಕೊಟ್ಟಿರೋದಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ. ಇಲ್ಲಿ ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದೋಗಿದೆ. ಈ ಸರ್ಕಾರದ ಕೈಯಲ್ಲಿ ಏನನ್ನು ಹತೋಟಿ ಮಾಡೋದಕ್ಕಾಗ್ತಿಲ್ಲ. ನನಗೆ ನಾಚಿಕೆ ಆಗ್ತಾ ಇದೆ. ಇಂಥದ ಒಂದು ಸರ್ಕಾರಕ್ಕೆ ನಾನು ಬೆಂಬಲ ಕೊಡ್ತಾ ಇದ್ದೀನಿ ಅಂತ ಹೇಳುವ ಮಟ್ಟಕ್ಕೆ ಇದು ಹೋಗಿದೆ. ಆ ಮೂಲಕ ಮೋದಿ ಮತ್ತು ನಿತೀಶ್ ಕುಮಾರ್ ಜೋಡಿಯ ಡಬಲ್ ಇಂಜಿನ್ ಸರ್ಕಾರ ಏನಿದೆಯಲ್ಲ ಬಿಹಾರದಲ್ಲಿ, ಅದಕ್ಕೆ ಅದರದೇ NDAದ ಸದಸ್ಯರಾಗಿರುವಂತಹ ಚಿರಾಗ್ ಪಾಸ್ವಾನ್ ಉಗಿದು ಉಪ್ಪಿನಕಾಯಿ ಹಾಕಿದ್ದಾರೆ. मुझे इस बात का दुख होता है कि मैं एक ऐसी सरकार का यहाँ पे समर्थन कर रहा हूँ जहाँ पे अपराध पूरी तरीके से बेलगाम हो चुका है। इस पे नियंत्रण पाना जरूरी होगा, नहीं तो इस तरीके से बिहार और बिहारियों की जिंदगी से होता हुआ खिलवाड़ बिहार को बहुत बुरे अंजाम तक लेगा। मुझे इस बात का दुख होता है कि मैं एक ऐसी सरकार का यहाँ पे समर्थन कर रहा हूँ जहाँ पे अपराध पूरी तरीके से बेलगाम हो चुका है। ಸೊ ಏನೆಲ್ಲ ನಡೀತಾ ಇದೆ, ಯಾಕೆ ಇಷ್ಟು ಪೀಕ್ಗೆ ಹೋಗಿ ಅವರದೇ ಮೈತ್ರಿ ಪಕ್ಷ ಒಂದು ಈ ರೀತಿಯಾಗಿ ಹೇಳುವಂತಹ ಮಟ್ಟಕ್ಕೆ ಅಲ್ಲಿ ಹೋಗಿದೆಯಾ, ನಿಜವಾಗ್ಲೂ ಏನೇನು ನಡೀತಾ ಇದೆ ಅನ್ನೋದನ್ನು ನೋಡೋದಾದರೆ, ಅದಕ್ಕೆ ಹೊಸದಾಗಿ ಬೆಂಕಿ ಕೊಟ್ಟಿದ್ದು ನಿನ್ನೆ ನಡೆದಂಥ ಒಂದು ಘಟನೆ. ಹೋಮ್ ಗಾರ್ಡ್ಸ್ ಸೆಲೆಕ್ಷನ್ಗೆ ಒಂದು ಇಂಟರ್ವ್ಯೂ ನಡೀತಾ ಇತ್ತು. ಹೋಮ್ ಗಾರ್ಡ್ಸ್ ಅಂದರೆ ಆಲ್ಮೋಸ್ಟ್ ಪೊಲೀಸರ ಥರನೇ, ಹಾಗಾಗಿ ದೈಹಿಕ ಪರೀಕ್ಷೆಗಳು ನಡೀತಾ ಇತ್ತು. ರನ್ನಿಂಗ್ ರೇಸು, ಲಾಂಗ್ ಜಂಪು ಅದೆಲ್ಲ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಒಬ್ಬ ಮಹಿಳಾ ಅಭ್ಯರ್ಥಿ ದಿಢೀರಂತ ತಲೆ ಸುತ್ತಿ ಬಿದ್ದೋದ್ಲು. ಆಕೆಯನ್ನು ಅಲ್ಲೇ ಇದ್ದಂತಹ ಆಂಬ್ಯುಲೆನ್ಸ್ಗೆ ಹಾಕಿ ಆಸ್ಪತ್ರೆಗೆ ಕಳಿಸ್ಕೊಟ್ರು. ಆಸ್ಪತ್ರೆಗೆ ಕಳಿಸಿಕೊಟ್ಟ ನಂತರ ಆಕೆ ಪ್ರಜ್ಞೆ ಬಂದ ತಕ್ಷಣ ಹೇಳಿದಂತಹದ್ದು ಇಡೀ ಬಿಹಾರನ ಬೆಚ್ಚಿ ಬೀಳಿಸ್ಬಿಡ್ತು. ಏನು ಅಂದರೆ, ನೀವು ಆಂಬ್ಯುಲೆನ್ಸ್ಗೆ ಹಾಕಿ ಕಳಿಸಿದ್ರಿ, ಜೊತೆಯಲ್ಲಿ ಯಾರೂ ಬರಲಿಲ್ಲ, ಆಂಬ್ಯುಲೆನ್ಸ್ ಡ್ರೈವರ್ ಮತ್ತು ಅಲ್ಲಿದ್ದಂತಹ ಸಹಾಯಕ ಇಬ್ಬರು ಸೇರಿಕೊಂಡು ನನ್ನನ್ನು ರೇಪ್ ಮಾಡಿದ್ರು ಅಂತ. ಬರೀ 20 ನಿಮಿಷ ಅಷ್ಟೇ ಆ ಗ್ರೌಂಡಿಂದ ಆಸ್ಪತ್ರೆಗಿರುವ ಡಿಸ್ಟೆನ್ಸ್ ಆಂಬ್ಯುಲೆನ್ಸ್ಗೆ. ಆ 20 ನಿಮಿಷದಲ್ಲೇ ಅದು ಹೇಗೆ ಸಾಧನೆ ಮಾಡಿದ್ರು ಈ ಹಲ್ಕಟ್ಟುಗಳು ಗೊತ್ತಿಲ್ಲ. ಆ ಯುವತಿಯನ್ನು ರೇಪ್ ಮಾಡಿ ಹಾಕಿದ್ದಾರೆ. ಇದು ಇಡೀ ಬಿಹಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸ ಆಯಿತು. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ವಾರಕ್ಕೊಂದು ಉದ್ಯಮಿಯ ಕೊಲೆ, ಅವ್ರ ಮನೆ ಬಾಗಿಲಲ್ಲೇ ಶೂಟ್ ಮಾಡಿ ಬಿಸಾಕ್ತಿದ್ದಾರೆ. ಅದು ನಡೀತಾ ಇದ್ದದ್ದು ಬಿಸಿ ಚರ್ಚೆ ಇತ್ತಲ್ಲ, ಅದರ ನಡುವೆ ಇಂತಹದೊಂದು ರೇಪ್ ನಡೀತಲ್ಲ. ಚಿರಾಗ್ ಪಾಸ್ವಾನ್ ಅಂತಹ ಮೈತ್ರಿ ಪಕ್ಷಕ್ಕೂ ಸಹ, ಲೋಕ ಜನಶಕ್ತಿ ಪಕ್ಷಕ್ಕೂ ಸಹ ಸಿಟ್ಟು ಬಂದ್ಬಿಡ್ತು. ನಿತೀಶ್ ಕುಮಾರ್ ಅಂತ ನೋಡಲಿಲ್ಲ, ಮೈತ್ರಿ ಅಂತ ನೋಡಲಿಲ್ಲ, ಮೋದಿ ನಿತೀಶ್ ಏನು ಡಬಲ್ ಇಂಜಿನ್ ಅಂತ ನೋಡಲಿಲ್ಲ, ಫೈರ್ ಮಾಡಿಬಿಟ್ರು ಚಿರಾಗ್ ಪಾಸ್ವಾನ್. ಇದೆಂಥ ಸರ್ಕಾರ ಇದು? ದಿನ ಬೆಳಗಾದರೆ ಹತ್ಯೆ, ಲೂಟಿ, ಅತ್ಯಾಚಾರ ಇಂಥದ್ದೇ ಸುದ್ದಿಗಳು ಬರ್ತಾ ಇದೆ. ಇವ್ರ ಕೈಯಲ್ಲಿ ಏನೂ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ, ಇವ್ರ ಕೈಯಲ್ಲಿ ಸರ್ಕಾರ ನಡೆಸೋಕ್ಕೆ ಆಗ್ತಿಲ್ಲ, ಇವ್ರಿಗೆ ಏನು ಹತೋಟಿಗೆ ಬರ್ತಾ ಇಲ್ಲ. ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಹೋಗಿದೆ. ಇವರ ಕೈಯಲ್ಲಿ ಸರ್ಕಾರ ನಡೆಸುವ ಯೋಗ್ಯತೆನೇ ಇಲ್ಲ. ಇಂಥ ಸರ್ಕಾರಕ್ಕೆ ಬೆಂಬಲ ಕೊಡ್ತಿರೋದಕ್ಕೆ ನನಗೆ ನಾಚಿಕೆ ಆಗುತ್ತೆ. बिहार में जिस तरीके से हत्या, अपहरण, लूटमार, डकैती, बलात्कार एक के बाद ऐसी श्रृंखला बन गई है, और अब तो ऐसा लग रहा है जैसे प्रशासन पूरी तरीके से नाकामयाब है इन घटनाओं को रोकने के लिए। ಅದರ ಜೊತೆಗೆ ಈಗಲಾದರೂ ಎಚ್ಚೆತ್ಕೊಂಡ್ರೆ ಸರಿ, ಆದರೆ ಇಲ್ಲದೆ ಹೋದರೆ ಜನ ಸರಿಯಾಗಿ ಪಾಠ ಕಲಿಸ್ತಾರೆ. ಯಾಕಂದರೆ ಎಲೆಕ್ಷನ್ಗಳಿದಾವಲ್ಲ ಇನ್ನು 2-3 ತಿಂಗಳಲ್ಲಿ, ಬಿಹಾರದ ವಿಧಾನಸಭಾ ಎಲೆಕ್ಷನ್ಸು. ನೀವು ಹೇಳ್ಬೋದು ಪ್ರತಿಪಕ್ಷಗಳು ಏನೋ ಮಾಡ್ತಿದ್ದಾವೆ ಅಂತ. ಯಾರೇನೇ ಮಾಡಿದ್ರು ಕಂಟ್ರೋಲ್ ಮಾಡೋಕ್ಕೆ ನಿಮ್ಮ ಕೈಲಿ ಯಾಕಾಗ್ತಿಲ್ಲ ಅಂತ ಚಿರಾಗ್ ಪಾಸ್ವಾನ್ ಪ್ರಶ್ನೆ ಮಾಡ್ತಾರೆ. आज अगर इस तरीके की बातें भी कही जाती हैं कि चुनाव के कारण ऐसी गतिविधियों को असामाजिक तत्व अंजाम दे रहे हैं, अगर चुनाव भी एक कारण, और मैं भी मानता हूं कहीं ना कहीं कि संभवतः चुनाव भी एक कारण है, सरकार को बदनाम करने की साजिश के साथ संभवतः इन घटनाओं को अंजाम दिया जा रहा है, पर तब भी जिम्मेदारी तो प्रशासन की ही है ना इसको नियंत्रित करने। ಪ್ರಶ್ನೆ ಸರಿನೇ ಇದೆ.
ಸರಿನೇ ಇದೆ. ಹಾಗಾದರೆ ನಿಜವಾಗ್ಲೂ ಬಿಹಾರದಲ್ಲಂಥ ಸಿಚುವೇಶನ್ ಇದೆಯಾ? ಚಿರಾಗ್ ಪಾಸ್ವಾನ್ ಅಂತಹ ಮೈತ್ರಿ ಪಕ್ಷದ ಮೈತ್ರಿ ಸದಸ್ಯನೇ ಈ ರೀತಿ ಫೈರ್ ಮಾಡುವಷ್ಟು, ಛೀಮಾರಿ ಹಾಕುವಷ್ಟು ಡಬಲ್ ಇಂಜಿನ್ ಸರ್ಕಾರಕ್ಕೆ ಅಂತಹ ಪರಿಸ್ಥಿತಿ ಇದೆ ಅಂತ ಅಂಕಿಅಂಶಗಳನ್ನು ನೋಡಿದಾಗ ಖಂಡಿತ ಇದೆ, 100% ಇದೆ. ಪ್ರತಿಪಕ್ಷಗಳ ಆರೋಪ ಮಾಡುವುದಕ್ಕಿಂತ ಜಾಸ್ತಿ ಇದೆ. ಯಾಕೋ ಪ್ರತಿಪಕ್ಷಗಳೇ ಕಡಿಮೆ ಫೈರ್ ಮಾಡ್ತಿದ್ದಾವೆ. ಬಿಹಾರದ ರಾಜಧಾನಿ ಪಟ್ನಾ ಒಂದನ್ನೇ ತೆಗೆದುಕೊಂಡ್ರೆ, ಪಟ್ನಾ ಮಾತ್ರ ತೆಗೆದುಕೊಂಡ್ರೆ ಕಳೆದ 4 ತಿಂಗಳಲ್ಲಿ 115 ಕೊಲೆ ಆಗಿದೆ. ಅದರಲ್ಲಿ ಹೆಚ್ಚಿನವರು ಉದ್ಯಮಿಗಳು ಮನೆ ಮುಂದೆನೇ ಶೂಟ್ ಮಾಡಿ ಬಿಸಾಕ್ತಿದ್ದಾರೆ. ಆನ್ ಕ್ಯಾಮ್ರಾ ಆಸ್ಪತ್ರೆಗೆ ಹೋಗಿ ICUಗೆ ಹೋಗಿ ಮರ್ಡರ್ಗಳು ಮಾಡ್ತಿದ್ದಾರೆ. ಆ ವಿಡಿಯೋಗಳು ಸಹ ಹೊರಗಡೆ ಬಂದವು. ಆನ್ ಕ್ಯಾಮ್ರಾ ICUಗೆ ಹೋಗ್ತಾ ಇರೋದೆಲ್ಲ ಕವರ್ ಆಗಿದೆ. ಗನ್ನುಗಳು ಹಿಡ್ಕೊಂಡು ಆರಾಮಾಗಿ ಆಸ್ಪತ್ರೆಯಲ್ಲಿ ಏನೂ ಇಲ್ಲ, ವಿಸಿಟಿಂಗ್ ಅವರ್ಸ್ಗೆ ಬಂದಂಗೆ ಬರ್ತಾರೆ, ಒಳಗಡೆ ಹೋಗ್ತಾರೆ, ಡಮ್ ಡಮ್ ಅನ್ನಿಸ್ತಾರೆ, ಅವ್ರ ಪಾಡಿಗೆ ಅವ್ರು ಹೊರಗಡೆ ಹೋಗ್ತಾರೆ. ಏನೂ ಇಲ್ಲ, ಕೇರೇ ಇಲ್ಲ ಸರ್ಕಾರ, ಪೊಲೀಸು, ಹೆದರಿಕೆ, ನ್ಯಾಯಾಂಗ, ಕೋರ್ಟು, ಜೈಲು ಯಾವುದಕ್ಕೂ ಹೆದರ್ತಾ ಇಲ್ಲ ಕ್ರಿಮಿನಲ್ಗಳಲ್ಲಿ. ಅದೇ ರೀತಿ ಕಳೆದ 4 ತಿಂಗಳಲ್ಲಿ ಪಟ್ನಾದಲ್ಲಿ ಮಾತ್ರ, ಬಿಹಾರದ ಪಟ್ನಾದಲ್ಲಿ ಮಾತ್ರ 36 ರೇಪ್ ಕೇಸ್ಗಳಾಗಿದ್ದಾವೆ. 36 ರೇಪ್ ಕೇಸ್. ಈ ಕಳೆದ ಈ ಒಂದು 15 ವರ್ಷ ಇದೆಯಲ್ಲ, ಮಿಸ್ಟರ್ ನಿತೀಶ್ ಕುಮಾರ್ ಅವರ ಆಡಳಿತದಲ್ಲಿ ರೇಪ್ ಕೇಸುಗಳು ಬಿಹಾರದಲ್ಲಿ 48% ರೈಸ್ ಆಗಿದೆ. 48% ರೈಸ್ ಆಗಿದೆ. ಆದರೂ ನಿತೀಶ್ ಹೇಳುವುದು ನಮ್ಮದು ಸುಶಾಸನ, ಅವರದು ಲಾಲು ಪ್ರಸಾದ್ ಯಾದವ್ ಇದ್ದಂಥದ್ದು, ರಾಬಡಿ ದೇವಿಯವರ ಸರ್ಕಾರ ಇದ್ದಿದ್ದು ಜಂಗಲ್ ರಾಜ್, ಗೂಂಡಾ ರಾಜ್. ಅದು ಜಂಗಲ್ ರಾಜ್ ಆದರೆ ಇದು ಜಂಗಲ್ ರಾಜ, ಇದು ರೇಪ್ ರಾಜು, ಇನ್ನೇನೋ ರಾಜು, ಲೂಟಿ ರಾಜು, ಮರ್ಡರ್ ರಾಜು ಎಲ್ಲ ಆಗತ್ತೆ. ಬಟ್ ಅದನ್ನು ಹೇಳ್ಕೊಳ್ಳಲ್ಲ, ಒಪ್ಕೊಳ್ಳಲ್ಲ. ಯಾಕೆ? NDA, ನಾವ್ಯಾರ ಜೊತೆ ಇದ್ದೀವಿ? BJP ಜೊತೆಯಲ್ಲಿದ್ದೀವಿ. BJP ಜೊತೆಲಿದ್ರೆ ನಾವು ಯಾವುದನ್ನು ಒಪ್ಕೊಳ್ಳೋದಿಲ್ಲ. ಇಷ್ಟು ಅಲ್ಲಿ ನಡೀತಾ ಇರುವಂತಹ ಘಟನಾವಳಿಗಳು ಒಂದಲ್ಲ ಎರಡಲ್ಲ ನಡೀತಾನೆ ಇದೆ. ದಿನ ಬೆಳಗಾದ್ರೆ ನಡೀತಾ ಇದೆ. ಆ ಉದ್ಯಮಿಗಳ ಮರ್ಡರ್ಗಳಂತೂ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ದೊಡ್ಡ ದೊಡ್ಡ ಶ್ರೀಮಂತರು, ದೊಡ್ಡ ದೊಡ್ಡ ಉದ್ಯಮಿಗಳು ಡೋರಲ್ಲಿ, ಅವರ ಗೇಟಲ್ಲಿ ಶೂಟ್ ಮಾಡಿ ಬಿಸಾಕಿ ಹೋಗ್ತಾ ಇದ್ದಾರೆ. ವಾರಕ್ಕೊಬ್ಬರನ್ನು ಕೊಲ್ತಾ ಇದ್ದಾರೆ. ಅಲ್ಲಿ ದಿಕ್ಕು ದೆಸೆ ಇಲ್ಲ. ಅಲ್ಲಿನ ಪೊಲೀಸ್ ವರಿಷ್ಠಾಧಿಕಾರಿ ಹೇಳ್ತಾರೆ, ಏಪ್ರಿಲ್, ಮೇ, ಜೂನ್ ಈ 3 ತಿಂಗಳಲ್ಲಿ ರೈತರಿಗೆ ಕೆಲಸ ಇರಲ್ಲ, ಹಾಗಾಗಿ ಅಪರಾಧ ಕೃತ್ಯಗಳು ಜಾಸ್ತಿ ಆಗಿದೆ ಅಂತ ರೈತರ ಮರ್ಡರ್ಗಳು ಮಾಡ್ತಿದ್ದಾರೆ ಅನ್ನುವ ಮಟ್ಟಕ್ಕೆ ಆ ವ್ಯಕ್ತಿ ಹೇಳಿಕೆಯನ್ನು ಕೊಟ್ಟಿದ್ದು. ಅವರ ಮಾತಿನ ಅರ್ಥ ಅದೇ ಆಗತ್ತಲ್ವಾ? ರೈತರೇ ಮರ್ಡರ್ ಮಾಡ್ತಾರೆ, ರೈತರು ಕೆಲಸ ಇಲ್ಲದೆ ಖಾಲಿ ಇದ್ದಾರೆ, ಹಾಗಾಗಿ ಅಪರಾಧ ಕೃತ್ಯಗಳು ಜಾಸ್ತಿ ಅನ್ನೋದಾದರೆ ರೈತರೆಲ್ಲ ಕ್ರಿಮಿನಲ್ಗಳ? ಅವರು ಹೊಲದಲ್ಲಿ ಕೆಲಸ ಇಲ್ಲ ಅಂದರೆ ಗನ್ ಹಿಡ್ಕೊಂಡು, ಚಾಕು ಹಿಡ್ಕೊಂಡು ಈ ಥರದ್ದು ಲೂಟಿ, ಹತ್ಯೆ, ಅತ್ಯಾಚಾರಕ್ಕೆ ಇಳಿತಾರೆ ಅವರು. ಎಂಥ ಹೇಳಿಕೆ ನೋಡಿ. ಅದಕ್ಕೊಂದು ಖಂಡನೆ ಬಂದಿಲ್ಲ ಬಿಹಾರದಲ್ಲಿ ನಿತೀಶ್ ಕುಮಾರ್ ಸರ್ಕಾರದಿಂದ, ಏನೂ ಬಂದಿಲ್ಲ. ನಿತೀಶ್ ಕುಮಾರ್ ಅಂತೂ ತಮಗೆ ಮಾನಸಿಕ ಆರೋಗ್ಯ ಇದೆಯಾ ಇಲ್ವಾ ಅನ್ನೋದನ್ನು ಅವರೇ ಹೇಳಬೇಕು. ಯಾಕಂದರೆ ಅವರ ನಡವಳಿಕೆ ಬಗ್ಗೆ ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ. ಏನು ಮಾತಾಡ್ತಿದ್ದಾರೆ, ಹೇಗೆ ನಡ್ಕೊಳ್ತಿದ್ದಾರೆ ಅವ್ರಿಗೇ ಗೊತ್ತಿಲ್ಲ. ಅರಳು ಮರಳು, ವಯಸ್ಸಾಗ್ಬಿಟ್ಟಿದೆ, ಅರಳು ಮರಳು ಅನ್ನೋ ರೀತಿಯಲ್ಲಿ ಅವ್ರ ನಡವಳಿಕೆಗಳಿದ್ದಾವೆ. ಹಾಗಾಗಿ ಎಲ್ಲವನ್ನೂ ಸಹ ಕಂಟ್ರೋಲ್ ತಗೊಳ್ತಾ ಇರೋದು ಬಿಜೆಪಿ. ಅಮಿತ್ ಶಾ ಡೆಲ್ಲಿಯಲ್ಲಿ ಕೂತ್ಕೊಂಡು ಉಪಮುಖ್ಯಮಂತ್ರಿಗಳನ್ನು ಬಳಸ್ಕೊಂಡು ಎಲ್ಲ ನಿರ್ಧಾರಗಳು ಆಗ್ತಿದೆ ಅನ್ನೋ ಆರೋಪಗಳು ಅಲ್ಲಿ ಕೇಳಿಬರ್ತಾ ಇದೆ. ಅದನ್ನೇ ತೇಜಸ್ವಿ ಯಾದವ್ ಸಹ ಹೇಳಿರೋದು. ಸೊ ವಿಪಕ್ಷಗಳು ಮಾತ್ರ ಅಲ್ಲ, ಜೊತೆಯಲ್ಲಿರುವ ಮೈತ್ರಿ ಪಕ್ಷವೂ ಸಹ ಇವತ್ತು ಬೆಂಬಲ ಕೊಟ್ಟಿರುವ, ಸರ್ಕಾರಕ್ಕೆ ಬೆಂಬಲ ಕೊಡ್ತಿರುವಂತಹ ಮೈತ್ರಿ ಪಕ್ಷವೂ ಸಹ ಇವತ್ತು ಬಿಹಾರದಲ್ಲಿ ಅಸಹ್ಯವಾದಂತಹ ವಾತಾವರಣ ಇದೆ ಎನ್ನುವ ಮೂಲಕ ಚಿರಾಗ್ ಪಾಸ್ವಾನ್ ಸ್ಪಷ್ಟವಾಗಿ ಹೇಳಿದ್ದಾರೆ. ಬಿಹಾರ್ ಜಂಗಲ್ ರಾಜೇ ಅನ್ನೋದನ್ನು ಅವರು ಪರೋಕ್ಷವಾಗಿ ನೀಟಾಗಿ ಅವರ ಮಾತುಗಳಲ್ಲಿ ಜನರಿಗೆ ತಲುಪಿಸ್ಬಿಟ್ಟಿದ್ದಾರೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಜನ ಯಾವ ನಿರ್ಧಾರಕ್ಕೆ ಬರ್ತಾರೆ. ಚುನಾವಣೆಗಳು ಬರೀ 2-3 ತಿಂಗಳಲ್ಲಿ ನಡೆಯುತ್ತೆ. ಆಗ ಜನ ಉತ್ತರಿಸಬೇಕು ಇದಕ್ಕೆಲ್ಲ. ಅವಾಗ ಮಾತ್ರ ಇದಕ್ಕೊಂದು ಪರಿಹಾರ ಸಿಗೋದಕ್ಕೆ ಸಾಧ್ಯ. ಸೊ ಇಂತಹದ್ದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.